ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರಾಜಕಾರಣಿಗಳು ಯಾವುದೇ ವ್ಯಕ್ತಿಗಳು ಯಾವುದೇ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬೆಳಕಿಗೆ ಬರ್ತಾ ಇಡೀ ರಾಜ್ಯದಂತ ತಲುಪಿದೆ. ಯಾಕಂದ್ರೆ ಇವತ್ತು ಸದನದಲ್ಲಿ ಪಕ್ಷದವರಾಗಿರ್ಬೋದು ಈ ರೀತಿ ಹನಿ ಟ್ರ್ಯಾಪ್ ಪ್ರಚಾರ ಬಂದಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಮುಜುಗರ ಆಗುತ್ತೆ. ಯಾಕಂದ್ರೆ ರಾಜಕೀಯ ಜೀವನದಲ್ಲಿ ಸುಮಾರು 30 ವರ್ಷ 40 ವರ್ಷ 50 ವರ್ಷಗಳ ಕಾಲ ಜನರನ್ನ ನಾವು ಪ್ರೀತಿಯನ್ನು ಗಳಿಸಿಕೊಂಡು ಒಬ್ಬ ದೊಡ್ಡ ಮಟ್ಟದಲ್ಲಿ ಬಂದಂತ ಎಲ್ಲೋ ಒಂದು ಕಡೆ ನೋವಾಗುವಂತ ಕೆಲಸ ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಏನೇ ಆಗಲಿ ಯಾವುದೇ ಪಕ್ಷದವರಾಗ್ಲಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಒತ್ತಾಯ ಮುಂದೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡಬೇಕು, ಅವರ ಕ್ರೆಡಿಬಿಲಿಟಿಗಳನ್ನು ಉಳಿಸಬೇಕಾದ್ರೆ ಎಲ್ಲ ಒಂದು ಕಡೆ ಕಡಿವಾಣ ಹಾಕಬೇಕಾಗಿದೆ. ಆ ಕಡಿವಾಣ ಹಾಕಬೇಕಾದ್ರೆ ಎಂಕ್ವೈರಿ ಸಿಬಿಐ ಕೊಡಬೇಕಾದ್ರೆ ತನಿಖೆ ಆದ ನಂತರ ಇದಕ್ಕಿಂತ ಮುಂಚೆ ಅನೇಕ ಮಂದಿ ಆಗಿದೆ. ಇವತ್ತು ಹಿಂದುಳಿದ ಜಾತಿ ಬೇಕಾದಂತ ಮೇಲೆ ಆಯ್ತು, ಅದೇ ರೀತಿ ಮೇಲೆ ಆಯ್ತು, ಇವತ್ತು ಅದೇ ರೀತಿ ಸಹಕರಿಸಿದಂತ ಸನ್ಮಾನ್ಯ ರಾಜೇಂದ್ರ ಅವರ ಮೇಲೆ ಆಗಿದೆ. ಈ ರೀತಿ ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳಿಗೆ ಮಧ್ಯೆ ಬರುತ್ತೆ. ಹಾಗಾಗಿ ಇದ್ರ ಹಿಂದೆ ಯಾರಿದೆಯಲ್ಲ ಇದಕ್ಕೆ ಯಾರು ಡೈರೆಕ್ಟ್ರು, ಯಾರು ಪ್ರೊಡ್ಯೂಸರು, ಏನು ಈ ಹನಿ ಟ್ರ್ಯಾಪ್ ಮಾಡಂತ ಫ್ಯಾಕ್ಟರಿ ಯಾರು ಇಟ್ಕೊಂಡಿದ್ರು ಎಲ್ಲ ಕೂಡ ಹೊರಗಡೆ ಬರ್ಬೇಕಾದ್ರೆ ಅದನ್ನ ಎಂಕ್ವೈರಿ ಆಗ್ಬೇಕಾಗುತ್ತೆ. ಎಂಕ್ವೈರಿ ಅಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಬೇಕಂದ್ರೆ ಅದು ಸಿಬಿಐ ಆಗಿರೋ ಕಣ್ಣ ಸಿಬಿಐ ಕೊಡಬೇಕು ಅನ್ನೋಂತ ಒತ್ತಾಯಗಳನ್ನು ನಾನು ಮಾಡ್ತೀನಿ. ಸ್ಪೀಕರ್ ಅನೇಕ ಬಾರಿ ನಾನು ಸುಮಾರು 7-8 ಬಾರಿ ನಾನು ಸದನದಲ್ಲಿ ಟೈಮಲ್ಲಿ ಅದೇ ರೀತಿ ನಮ್ಮ ಸ್ಪೀಕರ್ ಆಗಿದ್ದವ ಧರ್ಮೇಂದ್ರ ಗೌಡ ಸ್ಪೀಕರ್ ಆಗಿದ್ರು. ಸ್ಪೀಕರ್ ಆದಂತ ಟೈಮಲ್ಲಿ ಇಲ್ಲಿ ಇವತ್ತಿನ ಆಡಳಿತ ಪಕ್ಷದಲ್ಲಿ ಶಾಸಕರು ಆ ಧರ್ಮೇಗೌಡರನ್ನ ಚೇರ್ನಲ್ಲಿ ಹಾಕೊಂಡಂತ ಉದಾಹರಣೆಗಳು ಇದ್ದಾವೆ. ಇವತ್ತು ಈ ಸ್ಪೀಕರ್ಗಳ ಟೈಮಲ್ಲಿ ಸ್ಪೀಕರ್ಗಳ ಆಯ್ಕೆ ಆಗೋದು ಯಾಕೆ ಸಭಾಧ್ಯಕ್ಷರ ಆಯ್ಕೆ ಆಗೋದು ಪಕ್ಷಾತೀತವಾಗಿ ಸರ್ವಾನುಮತದಿಂದ ಆಯ್ಕೆ ಆಗ್ತಾರ. ಆಯ್ಕೆ ಆದಂತ ಟೈಮಲ್ಲಿ ಇವತ್ತು ಯಾವ ವಿಚಾರ ಬರುವಂತ ಟೈಮಲ್ಲಿ ಪಕ್ಷಾತೀತವಾಗಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಧರ್ಮದ ಮಾರ್ಗದಲ್ಲಿ ನಿರ್ಧಾರಗಳು ತಗೋಬೇಕಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.